ರೈತರ 7ನೇ ದಿನದ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಬೆಂಬಲ ನೀಡಿದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಾವೇರಿ ಜಿಲ್ಲೆಯ ಶಿಗ್ಗಾಂವದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಘಟಕದ ನೇತೃತ್ವದಲ್ಲಿ ವಿವಿಧ ರೈತ ಸಂಘಟನೆಗಳು ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಹೋರಾಟವನ್ನು ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಘಟನಾ ಸ್ಥಳಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿ ನಂತರ ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಇದೇ ತಿಂಗಳು 7ರಂದು ನೀಡಿದ ಆದೇಶದ ಮೇರೆಗೆ ಬೆಂಬಲ ಬೆಲೆಯಲ್ಲಿ ಪ್ರತಿ ರೈತರಿಂದ 50 ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಸುವುದಾಗಿ ಹೇಳಿತ್ತು. ಆದರೆ ಖರೀದಿ ಕೇಂದ್ರವನ್ನು ಸ್ಥಾಪಿಸದೆ ಕೆಎಂಎಫ್ಗೆ ಖರೀದಿ ಮಾಡಲು ಹೇಳಿ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡಿ ಅನ್ಯಾಯ ಮಾಡಿದೆ. ತಾಲೂಕಿನಲ್ಲಿ 2191 ರೈತರನ್ನ ಮಾತ್ರ ನೋಂದಣಿ ಮಾಡಿಕೊಂಡು ಟಾರ್ಗೆಟ್ ಮುಗಿದಿದೆ ಎಂದು ಹೇಳ್ತಾ ಇವೆ. ರೈತರು ಬೆಳೆದ ಬೆಳೆಯನ್ನ ಎಲ್ಲಿ ಮಾರಬೇಕು ಎಂಬ ಗೊಂದಲದಲ್ಲಿ ಸಿಲುಕಿಕೊಂಡಿದ್ದಾರೆ. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮೌನಕ್ಕೆ ಶರಣಾಗಿದೆ. ರೈತರ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಿದ್ರೆ ಹಂತ ಹಂತವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ ಎಂದರು. ಅಖಂಡ ಭಾರತ ರೈತ ಸಂಘಟನೆಯ ಅಧ್ಯಕ್ಷ ಪ್ರಕಾಶ್ ಬಾರ್ಕಿ ಮಾತನಾಡಿ, ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ತಾಲೂಕಿನ ರೈತರ ಗೋವಿನ ಜೋಳಗಳನ್ನು ಖರೀದಿ ಕೇಂದ್ರಗಳ ಮೂಲಕ ಕೂಡಲೇ ಖರೀದಿಸಬೇಕು. ತಾಲೂಕಿನಲ್ಲಿ ಖರೀದಿ ಕೇಂದ್ರವನ್ನು ಸ್ಥಾಪಿಸಬೇಕು. ಬೇರೆಡೆಯ ಕೇಂದ್ರಗಳಿಗೆ ರೈತರು ತಮ್ಮ ಬೆಳೆಗಳನ್ನು ಸಾಗಾಟ ಮಾಡಿದರೆ ಅದರ ವೆಚ್ಚವನ್ನು ನೀಡಬೇಕು. ಮೆಕ್ಕೆಜೋಳ ಖರೀದಿಸ್ತಾ ಇರುವ ಕೆಎಂಎಫ್ ಕೇಂದ್ರವು ತಾಲೂಕಿನಲ್ಲಿ ಕೇವಲ 2191 ರೈತರನ್ನ ಮಾತ್ರ ನೋಂದಣಿ ಮಾಡಿಕೊಂಡಿದ್ದು, ಉಳಿದ ರೈತರನ್ನ ಕೈಬಿಟ್ಟಿದ್ದು, ನೋಂದಣಿ ಮಾಡಿದ ರೈತರನ್ನ ಬೆಳೆಯನ್ನ ಇನ್ನೂ ಖರೀದಿಸದೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅನ್ಯಾಯವನ್ನ ಮಾಡ್ತಾ ಇದೆ. ಹುಳಿಕೊಪ್ಪಿಯ ರೈತರು ತಮ್ಮ ಬೆಳೆಯನ್ನ ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ರಾಶಿ ಮಾಡಿಕೊಂಡು ಕುಳಿತು ಬೆಂಕಿ ಅವಘಡದಿಂದ ಅಪಾರ ಪ್ರಮಾಣದ ಹಾನಿಯನ್ನ ಅನುಭವಿಸುತ್ತಾ ಇದ್ದಾರೆ. 6 ಜನ ಜಿಲ್ಲೆಯ ಶಾಸಕರು ಹಿಂದಿನ ಹೋರಾಟದ ಸಂದರ್ಭದಲ್ಲಿ ಮನವೊಲಿಸಲು ಬಂದಿದ್ದು, ಈಗ ಮೌನ ವಹಿಸಿರುವುದು ಸರಿಯಲ್ಲ. ತಹಶೀಲ್ದಾರ್ ಅವರಿಗೆ ಆದೇಶ ಇರದೆ ಕಚೇರಿಗೆ ಬರದಂತೆ ಈಗಾಗಲೇ ತಿಳಿಸಿದ್ದೇವೆ. ಒಂದು ವೇಳೆ ರೈತರನ್ನ ಕಡೆಗಣಿಸಿದ್ರೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಚಳವಳಿ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಪಾಟೀಲ್, ಪ್ರಜಾಪವ ಟಿವಿ, ಶಿಗ್ಗಾಂವ. ಅಲ್ಲಿಯೂ ಅನ್ಯಾಯ ಆಗಿದೆ, ಇನ್ಸೂರೆನ್ಸ್ ಅಲ್ಲೂ ಅನ್ಯಾಯ ಆಗಿದೆ, ಇಲ್ಲಿ ಈಗ ಖರೀದಿಯಲ್ಲೂ ಅನ್ಯಾಯ ಆಗ್ಬೋದು. ನೀವು ಸರ್ಕಾರಕ್ಕೆ ಕೂಡಲೇ ವರದಿಯನ್ನು ಸಲ್ಲಿಸಿ ಇಲ್ಲಿ ಖರೀದಿ ಕೇಂದ್ರ ಮಾಡೋದು ಬಹಳ ಅವಶ್ಯಕತೆ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಪ್ರಾರಂಭ ಮಾಡೋದಕ್ಕೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಡೇಟ್ ನಮ್ಮ ರೈತರಿಗೆ ಹೇಳಬೇಕು. ಇಲ್ಲ ಇದ್ರೆ ಉಗ್ರವಾದಂಥ ಹೋರಾಟವನ್ನು ನಾವು ಖಂಡಿತವಾಗ್ಲೂ ಮಾಡ್ತೀವಿ ಮತ್ತು ಎಲ್ಲಿವರೆಗೂ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ಅನ್ನೋದು ಎಚ್ಚರಿಕೆ ಕೊಡ್ತೇನೆ. ಇದನ್ನು ನಾನು ಡಿಸಿಗೂ ಹೇಳ್ತೇನೆ, ನಿಮ್ಮ ಅಗ್ರಿಕಲ್ಚರ್ ಕಮಿಷನರ್ಗೂ ಹೇಳ್ತೇನೆ, ಅಗ್ರಿಕಲ್ಚರ್ ಮಂತ್ರಿಗೂ ಮಾತಾಡ್ತೇನೆ, ಯಾರ್ಯಾರಿಗೂ ಎಲ್ಲರೂ ಕೂಡ ಮಾತಾಡ್ತೇನೆ. ಅದು ನಿಮ್ಮಿಂದ ಮಾತ್ರ ಸಕಾರಾತ್ಮಕವಾಗಿ ಇಲ್ಲಿ ಖರೀದಿ ಕೇಂದ್ರ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ, APM 2 ಇದೆ, ಎಲ್ಲ ಇದೆ, ಇಲ್ಲಿ ಮಾಡಬೇಕು ಅನ್ನುವಂಥ ಒತ್ತಾಸೆಯನ್ನ ನೀವು ಗಂಭೀರವಾಗಿ. ಜೋಳ ನಾಶ ಆಗಿದೆ, ಅದರ 10% ಅಷ್ಟೇ ಸಿಕ್ಕಿದೆ. 90% ಜನ ರೈತರು ಏನು ಬೆಳೆದಾರ ಮೆಕ್ಕೆಜೋಳ ಶಿಗ್ಗಾಂವ ತಾಲೂಕಿನಲ್ಲಿ ಅವರಿಗೆ ಬೆಳೆ ಪರಿಹಾರ ಸಿಕ್ಕಿಲ್ಲ. 500 ರೂಪಾಯಿ 200 ರೂಪಾಯಿ ಹಾಕಾಕತ್ತಾರೆ. ನೀವು ಯಾಕೆ ತೀರ್ಮಾನಿದ್ರು? ಪಾಪ ಸರ್ಕಾರ ಬಡವಾಗೈತಿ, ಅದೇ ಈಗ ಹೇಳ್ತಾರೆ 10% ಮತ್ತೆ ಬಂಗಾಪುರದಾಗ ಒಬ್ಬಂಗ ಸತ್ಯಪ್ಪ ನಿಮ್ಮೂರಾಗ ಹಿಂಗಾದ್ರೆ ಇಡೀ ಬಂಗಾಪುರ ಒಬ್ಬನ ಬರೀ ನೋಡಂಗ ಎಲ್ಲ ಸೇರಿಸಿ ನೋಡಿ ಬರೀರಿ, ಸತ್ಯ ಬರೀರಿ, ಸುಳ್ಳು ಬರೀರಿ, ಇಲ್ಲಿರುವಂತಹ ತಹಸೀಲ್ದಾರ್ ಗೊತ್ತಿಲ್ಲ. ನಾನು ಬರಲಿ ಬರ್ದಿರಿ, ನಾನೀಗ DC ಒಂದ್ಸತಿ ತೀರ್ಮಾನ ಆಗ್ಲಿ, ರೈತ ಶಕ್ತಿ ದೊಡ್ಡದಿದೆಯೋ ಅಥವಾ ಅಧಿಕಾರದ ಶಕ್ತಿ ಸರ್ಕಾರಿ ಶಕ್ತಿ ದೊಡ್ಡದಿದೆ ಅಂತ ತೀರ್ಮಾನ ಆಗ್ಲೇಬೇಕು. ನಾವು ರೈತರ ಪರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ, ಹಿಂದೂ ನಿಂತಿದ್ದೇನೆ, ಮುನ್ನುಗ್ಗಡೆ ನಿಲ್ತೇನೆ. ನಿಮ್ಮ ಸಲುವಾಗಿ ಇಡೀ ಜೀವನದ ಕೊನೆ ಉಸಿರುವರೆಗೂ ನಿಮ್ ಜೊತೆಗೆ ನಿಲ್ತೇನೆ ಅನ್ನುವಂತ ಮಾತನ್ನು ಈ ಸಂದರ್ಭದಾಗ ಹೇಳಿ, ಸಂಘಟನೆಗಳು ಸೇರಿ ಒಕ್ಕೂಟಾಗಿ ಒಂದಾಗಿ ಶೇಕಡ 80ರಷ್ಟು ರೈತರು ಬೆಳೆಯುವಂತ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಬೇಕನ್ನುವಂತ ಹೋರಾಟ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಇದು 80ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ರೈತರ ಕಲ್ಯಾಣಕ್ಕಾಗಿ ನೀವು ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಿದ್ದೀವಿ. ಒಂದು ಮಾತನ್ನ ಪ್ರಾರಂಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.
ಈ ನಿಮ್ಮ ನ್ಯಾಯಸಮ್ಮತವಾಗಿರುವಂತಹ ಹೋರಾಟಕ್ಕೆ ಬೇರೆ ಬೇರೆ ಬಣ್ಣ ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಬಣ್ಣ ಕೊಡೋರ ಬಗ್ಗೆ ಚಿಂತೆ ಮಾಡಬೇಡ್ರಿ. ನಾವು ಯಾವ್ದಾರ ಬಣ್ಣ ಕೊಡ್ಲವ ಚಿಂತೆ ಮಾಡಬೇಡ್ರಿ. ನಮ್ಮ ಹೃದಯದಾಗ, ನಮ್ಮ ಮನಸ್ಸಿನಾಗ ಅಲ್ಲಿ ಹೊಲದಲ್ಲಿ ದುಡಿಯುವಂತ ರೈತನ ಚಿತ್ರವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಇದರಲ್ಲಿ ರಾಜಕಾರಣವನ್ನ ಬೆರೆಸಿ ನಿಮ್ಮನ್ನ ಮುರಿಯೋ ಪ್ರಯತ್ನ ಮಾಡ್ತಾರ, ನಿಮ್ಮನ್ನು ಒಡೆಯೋ ಪ್ರಯತ್ನ ಮಾಡ್ತಾರ, ನಿಮಗೆ ಹೆದರಿಸುವ ಪ್ರಯತ್ನ ಮಾಡ್ತಾರ. ರೈತರ ಹಿಂದೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಶಿಗ್ಗಾಂವ್ ತಾಲೂಕಿನಲ್ಲಿ ಸಮಗ್ರ ರೈತರ ಹಿಂದ ಈ ಬಸವರಾಜ ಬೊಮ್ಮಾಯಿ ಇದ್ದಾನೆ ಅನ್ನುವಂತ ಹಾಗೂ ಇಲ್ಲಿ ಬಂದಂತ ಎಲ್ಲ ರೈತರ ಮುಖಂಡರು ಕೂಡ ಹೋರಾಟ ನಾವು ಕಷ್ಟ ಹೇಳಕ್ ಹೋಗಿ ನಾವು, ಯಾಕಂದ್ರೆ ಸಂಜೀವನ್ ಮನೆಗೆ ಕಸ ಹೊಡ್ಕೊಂಡು ಮತ್ತೆ ಇಬ್ಬರು ಮುಗೋಕ್ ನಾವು ಸಂಜೀವನ್ ಮನೆಗೆ ಕಸ ಹೊಡ್ಕೊಂಡು ಮತ್ತೆ ಇಬ್ಬರು ಮುಗೋಕ್ ಸಾಕು. ಬೆಳಗ್ಗೆ ನೀರು ತರಕ್ ಹೋಗ್ತು ಮತ್ತೆ ಇಬ್ಬರು ಕುಂಡ್ರು ನಾವು ಹೇಳ ಅರ್ಥ ಆಗಿದ್ದೇವೆ. ಆದ್ರೆ ನಾವು 7 ದಿವಸ ಕುದ್ರಕತ್ತೆ, ಇನ್ನೆರಡು ದಿವಸ ನೋಡ್ತೇವೆ. ನಾವು ನೋಡ್ಲಿ ಎಲ್ಲಾ ಸಂಘಟನೆ ಕೂಡ ಮೀಟಿಂಗ್ ಮಾಡಿವಿ. ನಾವು ಈ ಸರ್ಕಾರ ಖರೀದಿ ಕೇಂದ್ರ ತಾರೀಕಿಗೆ ಹೋಗಿ ಸ್ಥಾಪನೆ ಮಾಡಿದ್ದಲ್ಲಿ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕಾಗ್ತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಮೂಲಕ ಈ ಮೂಲಕ ರಿಪೋರ್ಟರ್ಗೆ ಮತ್ತು ಪತ್ರಕರ್ತರಿಗೆ ಹೇಳಕತ್ತೇವೆ ನಾವು. ಯಾಕಂದ್ರೆ ಗೊಂಜಾಳ ಅಂತಂದ್ರೆ 99% ಎಲ್ಲ ಹಳ್ಳಿಗಳು ಬೆಳೆದಾರಿ. ಇನ್ನು ನಾನು ಒಂದಾಗ ಜಗ್ಗದು, ನಾನು ಗೊಂಜಾಳ ಹಾಕ್ಸಿಲ್ಲ. ಯಾಕಂತಂದ್ರೆ ಖರೀದಿ ಕೇಂದ್ರ ಶಿಕಾರಿಪುರಕ್ಕೆ ಹೋಗು, ಅಲ್ಲಿ ಹೋಗ್ತು ಇಲ್ಲಿ ಹೋಗ್ಕೊಂಡ್ರೆ ಆರು ಸತ್ಯದ ಅಲ್ಲಿ ಹೋಗಿದ್ರೆ ಔಷಧ ಚೆಕ್ ಮಾಡ್ತಾರೆ, ಹಸಿ ಮಾಡ್ತಾರೆ. ಅಲ್ಲಿ ಹೋಗಿ ಆಯಾ ಪಿಂಚ ನಮ್ಮ ರೈತರು ಮುಕ್ಕೊಂಡು ಅದು 6 ಸತ್ಯ ಆಯಾ ತಾಲೂಕಿನಾಗ ಆಗ್ಬೇಕು. ಅದಕ್ಕೆ ನಿಮ್ಗೆ ಸಂಪೂರ್ಣ ಸಹಕಾರ ಬೆಂಬಲ ಬೇಕು.